12 ವರ್ಷಗಳ ಹಿಂದೆ ವೈರಲ್ ಆಗಿದ್ದ ಪೋಸ್ಟ್ ಒಂದರ ಬಗ್ಗೆ ನಟಿ ಧನ್ಯಾ ಬಾಲಕೃಷ್ಣ ಈಗ ಕ್ಷಮೆ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಧನ್ಯಾ ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದು ಹೆಚ್ಚು. ಸದ್ಯ ಆಕೆ ನಟಿಸಿರುವ ತಮಿಳು ಚಿತ್ರ ಲಾಲ್ ಸಲಾಂ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಲಾಲ್ ಸಲಾಂ ರಿಲೀಸ್ ಹೊಸದಲ್ಲಿ ಸಂಕಷ್ಟವೊಂದು ಶುರುವಾಗಿದೆ. ಅದಕ್ಕೆ ಕಾರಣ 12 ವರ್ಷಗಳ ಹಿಂದೆ ನಟಿ ಧನ್ಯಾ ಬಾಲಕೃಷ್ಣ ಮಾಡಿದರು ಎನ್ನಲಾಗಿದ್ದ ಪೋಸ್ಟ್. ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಶುರುವಾಗಿತ್ತು. ತಮಿಳುನಾಡಿನ ಬಗ್ಗೆ ವ್ಯಂಗ್ಯ ಮಾಡಿ ಧನ್ಯಾ ಬಾಲಕೃಷ್ಣ ಮಾಡಿದರು ಎನ್ನಲಾದ ಪೋಸ್ಟ್ ಸ್ಕ್ರೀನ್ ಶಾಟ್ ವೈರಲ್ ಆಗುತ್ತಿದೆ. ಇದನ್ನು ನೋಡಿ ಆಕೆಯ ಬಗ್ಗೆ ತಮಿಳು ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀನು ನಟಿಸಿರುವ ಲಾಲ್ ಸಲಾಂ ಸಿನಿಮಾ ಬಾಯ್ಕಟ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ತಮ್ಮದಲ್ಲ ತಪ್ಪಿಗೆ ತಮ್ಮ ಮೇಲೆ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ನಟಿ ಧನ್ಯಾ ಬಾಲಕೃಷ್ಣ ಕ್ಷಮೆ ಕೇಳಿದ್ದಾರೆ. ಲಾಲ್ ಸಲಾಂ ಚಿತ್ರಕ್ಕೆ ಸಮಸ್ಯೆ ಆಗುತ್ತದೆ ಎಂದು ಭಾವಿಸಿ ಆಕೆ ತಮಿಳಿನಲ್ಲೇ ಸುದೀರ್ಘ ಪತ್ರ ಬರೆದು ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಕ್ಷಮೆ ಯಾಚಿಸಿದ್ದಾರೆ. 12 ವರ್ಷಗಳ ಹಿಂದೆ RCB ವರ್ಸಸ್ CSK ಪಂದ್ಯದ ಸಮಯದಲ್ಲಿ ತಮಿಳರನ್ನು ವ್ಯಂಗ್ಯ ಮಾಡಿ ಧನ್ಯಾ ಬಾಲಕೃಷ್ಣ ಮಾಡಿದರು ಎನ್ನಲಾಗಿದ್ದ ಪೋಸ್ಟ್ ಸದ್ದು ಮಾಡಿತ್ತು. ಆಕೆ ಕ್ಷಮೆ ಸಹ ಕೇಳಿದರು. ಆದರೂ ಈಗ ಆ ಸ್ಕ್ರೀನ್ ಶಾಟ್ ವೈರಲ್ ಆಗುತ್ತಿದೆ. ಕೆಲವು ದಿನಗಳಿಂದ ನನ್ನ ಹೆಸರಿನಲ್ಲಿ ವೈರಲ್ ಆಗುತ್ತಿರುವ ಸ್ಕ್ರೀನ್ ಶಾಟ್ ನನ್ನದಲ್ಲ. ನಾನು ತಮಿಳುನಾಡಿನ ವಿರೋಧ ಅಪೇಕ್ಷಾ ಕಾಮೆಂಟ್ಗಳನ್ನು ಮಾಡಿದಂತೆ ಇದರಲ್ಲಿದೆ. ಆದರೆ ಅದು ನನ್ನ ಪೋಸ್ಟ್ ಅಲ್ಲ. ಯಾರೋ ನನ್ನ ಹೆಸರನ್ನು ಎಡಿಟ್ ಮಾಡಿ ವೈರಲ್ ಮಾಡುತ್ತಿದ್ದಾರೆ. ಇದೇ ಸತ್ಯ. ನನಗೆ ಅನ್ನ ನೀಡಿರುವ ವೃತ್ತಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ನನ್ನನ್ನು ಟ್ರೋಲ್ ಮಾಡಲು ಕೆಲವರು ಇದನ್ನು ಬೇಕಂತಲೇ ಸೃಷ್ಟಿಸಿದ್ದಾರೆ. ಇದು ನನ್ನ ವಿರುದ್ಧದ ಪ್ರಚಂಡ. ಈ ಬಗ್ಗೆ 12 ವರ್ಷಗಳ ಹಿಂದೆಯೇ ಸ್ಪಷ್ಟನೆ ನೀಡಿದ್ದೆ. ಈಗೂ ಕೂಡ ಅದನ್ನೇ ಹೇಳುತ್ತಿದ್ದೇನೆ ಎಂದು ಧನ್ಯಾ ಬಾಲಕೃಷ್ಣ ಪತ್ರದಲ್ಲಿ ತಿಳಿಸಿದ್ದಾರೆ. ಇಷ್ಟು ದಿನ ಈ ಬಗ್ಗೆ ಸುಮ್ಮನಿರುವುದಕ್ಕೆ ಕಾರಣವಿದೆ. ಆ ಸಮಯದಲ್ಲಿ ಈ ವಿಚಾರವಾಗಿ ನನ್ನ ಮನೆಯವರಿಗೆ ಬೆದರಿಕೆ ಹಾಕಲಾಗಿತ್ತು. ಅವರನ್ನು ರಕ್ಷಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಹಾಗಾಗಿ ಈ ಬಗ್ಗೆ ಬಾಯ್ಬಿಟ್ಟಿಲ್ಲ ಎಂದು ವಿವರಿಸಿದರು. ತಮಿಳು ಸಿನಿಮಾದಿಂದ ನನ್ನ ಸಿನಿಮಾ ಜೀವನ ಆರಂಭವಾಯಿತು. ಅಂತಹ ಉದ್ಯಮ ಮತ್ತು ಇಲ್ಲಿನ ಜನರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇಲ್ಲಿ ನನ್ನ ಅಭಿಮಾನಿಗಳ ಪ್ರೀತಿ ಬೆಲೆ ಕಟ್ಟಲಾಗದು. ಅದಕ್ಕೆ ನಾನು ಈ ರಾಜ್ಯದ ಬಗ್ಗೆ ಯಾವತ್ತೂ ತಪ್ಪಾಗಿ ಮಾತನಾಡಿಲ್ಲ. ನಟಿಯಾಗಿ, ಮಹಿಳೆಯಾಗಿ ನಾನು ಯಾರನ್ನು ನೋಯಿಸುವ ಕೆಲಸ ಮಾಡಿಲ್ಲ. ತಮಿಳಿನಲ್ಲಿ 3 ಸಿನಿಮಾ ಮತ್ತು ವೆಬ್ ಸಿರೀಸ್ ಮಾಡಿದ್ದೇನೆ. ಆದರೆ ಆ ಪೋಸ್ಟ್ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ. ಕಾರಣ ನಾನು ತಪ್ಪು ಮಾಡಿಲ್ಲ. ಆದರೆ ಆ ಸ್ಕ್ರೀನ್ ಶಾಟ್ನಿಂದ ತಮಿಳು ಜನರಿಗೆ ಏನಾದರೂ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಬೆಂಗಳೂರು ಬೆಡಗಿ ತಮಿಳಿನಲ್ಲಿ ಬರೆದುಕೊಂಡಿದ್ದಾರೆ. ಈ ವೈರಲ್ ಸ್ಕ್ರೀನ್ ಶಾಟ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಲಾಲ್ ಸಲಾಂ ತಂಡಕ್ಕೆ ರಜನಿಕಾಂತ್ ಹಾಗೂ ನಿರ್ದೇಶಕಿ ಐಶ್ವರ್ಯ ರಜನಿಕಾಂತ್ಗೂ ಧನ್ಯಾ ಕ್ಷಮೆ ಯಾಚಿಸಿದ್ದಾರೆ. ಈ ಸ್ಕ್ರೀನ್ ಶಾಟ್ ನನ್ನ ಕಾಮೆಂಟ್ ಅಲ್ಲ ಹಾಗೂ ಅದನ್ನು ಸಾಬೀತುಪಡಿಸಲು ನನ್ನ ಬಳಿ ಯಾವುದೇ ಪುರಾವೆಗಳಿಲ್ಲ ಎಂದು ಆಕೆ ಸ್ಪಷ್ಟಪಡಿಸಿದ್ದಾರೆ. 12 ವರ್ಷಗಳ ಹಿಂದೆ CSK ಹಾಗೂ RCB ಪಂದ್ಯದ ವೇಳೆ ಧನ್ಯಾ ಮಾಡಿದರು ಎನ್ನಲಾಗಿದ್ದ ಪೋಸ್ಟ್ ವೈರಲ್ ಆಗಿತ್ತು. ಇದರಲ್ಲಿ ತಮಿಳು ಜನರ ಬಗ್ಗೆ ವ್ಯಂಗ್ಯ ಮಾಡಿದಂತೆ ಬರೆಯಲಾಗಿತ್ತು. ಆತ್ಮೀಯ ತಮಿಳುನಾಡು ಜನರೇ, ನೀವು ನೀರು ಕೇಳಿದ್ದೀರಿ, ನಾವು ಕೊಟ್ಟಿದ್ದೇವೆ. ನೀವು ವಿದ್ಯುತ್ ಕೇಳಿದ್ದೀರಿ, ಅದನ್ನು ಕೊಟ್ಟಿದ್ದೇವೆ. ಇಲ್ಲಿ ಬಂದು ಜೀವನ ಕಟ್ಟಿಕೊಳ್ಳುತ್ತಿದ್ದೀರಾ, ಅದಕ್ಕೆ ನಾವು ಅವಕಾಶ ಕೊಡುತ್ತೇವೆ. ನಮ್ಮ ನಗರ ಹಾಳು ಮಾಡುತ್ತಿದ್ದೀರಾ, ನಾವು ಸಹಿಸಿಕೊಳ್ಳುತ್ತೇವೆ. ಈಗ ಪ್ಲೇ ಆಫ್ಗೆ ಹೋಗಲು ಸಹ ನಮ್ಮ ಸಹಾಯವೇ ನಿಮಗೆ ಬೇಕಾಯಿತು. ನಾಚಿಕೆ ಆಗಲ್ವಾ ನಿಮಗೆ ಎಂದು ಪೋಸ್ಟ್ನಲ್ಲಿ ಧನ್ಯಾ ಬಾಲಕೃಷ್ಣ ಬರೆದುಕೊಂಡಿದ್ದರು.